ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂದರೆ, ನಮ್ಮ ಅತ್ತೆ ಮಾವಗೆ ತುಂಬ ಕ್ಲೋಸ್ ಫ್ರೆಂಡ್ ಇದ್ದಾರೆ. ಅವ್ರ ಮಗನ ಮದುವೆಗೆ ನಾವು ಎಲ್ಲರೂ ಹೊರಟಿದ್ದೀವಿ. ಮದುವೆಗಳೆಲ್ಲ ಯಾವ ಥರ ಮಾಡ್ತಾರೆ ಅಂತ ನಾನು ಇವತ್ತಿನ ಬ್ಲಾಗ್ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸೊ ಫಸ್ಟ್ ಡೇ ಆಫ್ ಮ್ಯಾರೇಜ್ ಸ್ಟಾರ್ಟ್ ಆಗಿದೆ. ಸೊ ಬಳೆ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಆ ಥರ ಶಾಸ್ತ್ರಗಳು ಇವತ್ತಿಂದ ಸ್ಟಾರ್ಟ್ ಆಗಿದೆ. ಸೊ ನಾವಿವತ್ತು ಬಂದಿದ್ದೀವಿ ಅವ್ರ ಮನೆಗೆ. ಮೆಹಂದಿ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರ ಇದೆಯಂತೆ ಇವತ್ತು. ಸೊ ಯಾವ್ಯಾವ ಶಾಸ್ತ್ರ ಹೆಂಗೆ ಮಾಡ್ತಾರೆ ಅಂತ ನಾನು ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಸೊ ನೋಡ್ತಾ ಇರ್ಬೋದು, ಅವರು ಚಪ್ರ ಹಾಕ್ಸಿದ್ದಾರೆ, ಚಪ್ರ ಪೂಜೆ ಎಲ್ಲ ಮಾಡಿದ್ದಾರೆ ಆಲ್ರೆಡಿ. ಒಳಗಡೆ ಹೋಗೋಣ. ಯಾವ ಥರ ನೋಡ್ರಿ, ರಂಗೋಲಿನೂ ತುಂಬ ಚೆನ್ನಾಗಿ ಹಾಕಿದ್ರು ಆಚೆ. ಒಳಗಡೆ ಹೋಗ್ತಾ ಇದ್ದಂಗೆ ಫುಲ್ ಎಲ್ಲರೂ ಅಂತ ಕಿರ್ಚ್ತಾ ಇದ್ದಾರೆ ಬಂದರು ಅಂತ. ಆ್ಯಕ್ಚುಲಿ ನಾವು ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ ಅವ್ರ ಮನೆಗೆ ಫಾರ್ ಸಮ್ ರೀಸನ್. ಬಟ್ ನಾವು ಹೋಗಿರೋದು ಅವ್ರಿಗೊಂಥರ ಸರ್ಪ್ರೈಸ್ ವಿಸಿಟ್ ಆಗಿತ್ತು. ಎಲ್ಲರೂ ತುಂಬ ಖುಷಿ ಪಟ್ಟರು ನಾವು ಹೋಗಿದ್ದಕ್ಕೆ. ಎಲ್ಲರೂ ವೇಟ್ ಮಾಡ್ತಾ ಇದ್ರು, ನಾವು ಬರ್ತಿರೋ ಇಲ್ಲೋ, ಬರೋದಿಲ್ಲ ಅನ್ಕೊಂಡಿದ್ರು ಫಸ್ಟ್ ಆಫ್ ಆಲ್. ಅವರು ನಾವು ಹೋಗಿದ ತಕ್ಷಣ ತುಂಬ ಖುಷಿ ಪಟ್ಟರು. ಅವರು ಎಲ್ಲರಿಗೂ ಇಷ್ಟ ಆಯಿತು. ಹಂಗೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಇನ್ನು ಸ್ಟಾರ್ಟಿಂಗ್ ಬೆಳಗ್ಗೆನೆ ನಾವು ಹೋಗಿರೋದ್ರಿಂದ ಎಲ್ಲರೂ ಅವರು ಆವಾಗಿನ ಟಿಫನ್ ಮಾಡ್ಕೊಂಡು ಕೂತಿದ್ರು. ನಾವು ಮನೆಯಲ್ಲೇ ಟಿಫನ್ ಮಾಡ್ಕೊಂಡು ಹೋಗಿರೋದ್ರಿಂದ ಅವರು ಪಾಯಸ ಮಾಡಿದ್ರು, ಸ್ವೀಟ್ನ ನಮ್ಮ ಮಕ್ಳಿಗೆಲ್ಲಾನು ತಿನ್ನಿಸ್ತಾ ಇದ್ದಾರೆ. ನನ್ನ ಮಗಗೆ, ದೊಡ್ಡ ಮಗ, ಚಿಕ್ಕ ಮಗ, ನನ್ನ ಕೋ ಸಿಸ್ಟರ್ ಮಗ ಎಲ್ಲರಿಗೂ ತಿನ್ನಿಸ್ತಾ ಇದ್ಲು. ಸೊ ನನ್ನ ಮಗ ಹೆಂಗೆ ಅಂತ ಅಂದರೆ, ನನ್ನ ಚಿಕ್ಕ ಮಗ ಆ್ಯಕ್ಚುಲಿ ಅವನ ಹೆಸರು ಸುಮಿತ್ ಅಂತ. ನಾವೇನೇ ತಿಂತಾ ಇದ್ರು ಅವನಿಗೆ ತಿನ್ನಿಸ್ಬಿಡ್ಬೇಕು ನಾವು, ಆ ಥರ ಮಾಡ್ತಾನೆ. ಸೊ ಫ್ರೆಂಡ್ಸ್, ಇನ್ನೊಂದು ಕಡೆ ಬಂದರೆ, ಇವರು ಒಂದು ಮದುವೆಗೆ ಯಾವುದೋ ಒಂದು ಚಿಕ್ಕ ಶಾಸ್ತ್ರಕ್ಕೋಸ್ಕರ ಇಲ್ಲಿ ಚಿಗ್ಲಿ ತೊಮಟ ಅಂತ ಏನೋ ಮಾಡ್ತಾ ಇದ್ರು. ಅದಕ್ಕೆ ಏನೇನು ಬೇಕೋ ಅದಕ್ಕೆ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಕೊಬ್ಬರಿ ಎಲ್ಲ ಕಟ್ ಮಾಡಿ ಮತ್ತೆ ಅದನ್ನೆಲ್ಲ ಮಿಕ್ಸಿ ಜಾರಕ್ಕೆ ಪುಡಿ ಮಾಡಿ ಮಾಡ್ತಾ ಇದ್ದಾರೆ ನೋಡಿ. ಸೊ ಅವ್ರು ಹೆಂಗೆಲ್ಲ ಮಾಡ್ತಾರೆ ಅಂತ ಅವ್ರ ಹತ್ರನೇ ಮಾತಾಡ್ಸೋಣ ಬನ್ನಿ ಫ್ರೆಂಡ್ಸ್. ಅಲ್ಲ ಬಂದ್ರಿ ಮಂಟಿ, ನೀವೇನ್ ಮಾಡ್ತಾ ಇರೋದು? ಚಿಗ್ಲಿ ಉಂಡೆ ಮಾಡ್ತಾ ಇದಾರೆ ಫ್ರೆಂಡ್ಸ್ ಇವರು. ಇವಾಗ ಮದ್ವೆಗೆ ಯಾವ್ದೋ ಶಾಸ್ತ್ರಕ್ಕೋಸ್ಕರ ಎಳ್ಳನ್ನ ಉರಿತಾ ಇದ್ದಾರೆ. ಸೊ ಪೆಟ್ಟಿಗೆನಲ್ಲಿ ಹಾಕ್ತಾರಂತೆ, ಅದಕ್ಕೋಸ್ಕರ ಇವರು ಚಿಗ್ಲಿ ಉಂಡೆ ಮಾಡ್ತಾ ಇದ್ದಾರೆ. ಇವರು ನೋಡಿ, ಕೊಬ್ಬರಿ ಕಟ್ ಮಾಡಿ ಕೊಟ್ರು, ಎಲ್ಲ ಅವ್ರ ತೋಟದ್ದೇನೆ. ಕೊಬ್ಬರಿ ಎಲ್ಲ ಒಬ್ರು ಪುಡಿ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಕೊಡ್ತಾ ಇದ್ದಾರೆ. ಈಗ ಇವರು ಜಾರ್ಗೆ ಹಾಕಿ ಕೊಟ್ಟಿರೋದಾದ್ಮೇಲೆ ಅವರು ಒಂದೊಂದೇ ಒಲೆ ಮೇಲಿಟ್ಟು ಬೇಯಿಸ್ತಾರೆ. ನೆಕ್ಸ್ಟ್ ಫುಲ್ ಗಿಜಿ ಅಂತ ಇದೆ ಇವ್ರದ್ದು ಮನೆ ಎಲ್ಲ. ಸಾಕಿದು ಚಿಕ್ಲಿ ಉಂಡೆ ಮಾಡಕ್ಕೆ ಸಾಕು. ಏನ್ ಮಾಡ್ತೀರಾ ಅಂತ ಇದು? ನೆಕ್ಸ್ಟ್ ಉಂಡೆ ಬೆಲ್ಲದಲ್ಲಿ ಪಾಕ ಮಾಡಿ ಉಂಡೆ ಕಟ್ಟೋದು. ಏನಂటే ಬೆಲ್ಲ ಚಚ್ತಾ ಇದೀಯಾ? ಮನೆ ಚಿಗಣಿ ತಂಬಿಟ್ಟಿಗೆ ಪೆಟ್ಟಿಗೆ ತುಂಬಕ್ಕೆ ಪೆಟ್ಟಿಗೆ ತುಂಬ್ತೀವಿ ನಾವು. 9 ಉಂಡೆ ಚಿಗಣಿ ತಂಬಿಟ್ಟು ಎಲ್ಲಾನು. ಏನ್ ಶಾಸ್ತ್ರ ಅಂತೀಯ? ಪೆಟ್ಟಿಗೆ ಶಾಸ್ತ್ರ ಕಣವ. ಮದ್ವೆಗೆ. ಸೊ ಫ್ರೆಂಡ್ಸ್, ಇವರು ತೊಮಟ ಮಾಡೋದಕ್ಕೆ ರೆಡಿ ಮಾಡೋದು, ಚಿಗ್ಲಿ ತೊಮಟ ಮಾಡೋದಕ್ಕೆ ಒಂದ್ ಕಡೆ ಬೆಲ್ಲ ಮತ್ತೆ ನೀರು ರೆಡಿ ಮಾಡಿ ಇಟ್ಟಿದ್ದಾರೆ ಪಾಕ ತೆಗ್ಯೋದಕ್ಕೆ ಅಂತ ನೋಡಿ. ಇನ್ನೊಂದ್ ಕಡೆ ಕರಿ ಎಳ್ಳನ್ನ ಹುರ್ದಿ ರೆಡಿ ಮಾಡಿದ್ದಾರೆ, ಅದ್ ಸ್ವಲ್ಪ ಆರ್ಲಿ ಅಂತ. ಸೊ ಮಿಕ್ಸಿ ಮಾಡ್ಬೇಕು ಅಂತ. ಯಾವ ತರ ಮಾಡ್ತಾರೆ ನೋಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಒಂದ್ ಕಡೆ ಅಲ್ಲಿ ತೊಂಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಆಲ್ರೆಡಿ ಬಳೆ ಶಾಸ್ತ್ರದವ್ರು ಬಂದಿದ್ದಾರೆ ನೋಡಿ. ಈಗ ಓಪನ್ ಮಾಡಿದ್ದಾರೆ ಎಲ್ಲ ಬಳೆ ಸೆಟ್ನ. ನೋಡೋಣ ಎಲ್ಲರೂ ಯಾವ್ಯಾವ ಥರ ಬಳೆ ತೊಡಸ್ಕೊತಾರೆ ಅಂತ. ಪೂಜೆ ಮಾಡೋದಕ್ಕೆ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಕಡೆ ನೋಡಿ ಬಳೆಗಳಿಗೆಲ್ಲ ಅರಿಶಿನ ಕುಂಕುಮ ಇಡ್ತಾ ಇದ್ದಾರೆ. ಅರಿಶಿನ ಕುಂಕುಮ ಇಟ್ಟು ಅವರು ಪೂಜೆಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಹೂವು ಎಲ್ಲ ಮುಡಿಸ್ಕೊಳ್ತಾ ಇದ್ದಾರೆ. ಇವಾಗ ಅವರೆಲ್ಲ ಫುಲ್ ಸೆಟ್ ಇವ್ರು ಏನೇನು ಆರ್ಡ್ರ್ ಮಾಡಿದಾರೋ ಎಲ್ಲ ತೊಗೊಂಬಂದಿದ್ದಾರೆ ನೋಡಿ. ಪೂಜೆ ಮಾಡಿ ಎಲ್ಲ ಶಾಸ್ತ್ರನ ಸ್ಟಾರ್ಟ್ ಮಾಡಕ್ಕೆ ರೆಡಿ ಆಗಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು, ಬ್ಲ್ಯಾಕ್ ಕಲರ್ ಬಳೆ ಇಲ್ಲ ಅಂದರೆ ಮದುವೆ ಮನೆಗೆ ಕಳೆನೇ ಇರಲ್ಲ ಫ್ರೆಂಡ್ಸ್. ನೀವೇನು ಅಂತೀರಾ? ನಿಮ್ಮ ಕಡೆ ಯಾವ ಕಲರ್ ಬಳೆ ಜಾಸ್ತಿ ಯೂಸ್ ಮಾಡ್ತಾರೆ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ
ಸೊ ಇವರ ಸ್ವಲ್ಪ ನೀರು ಚುಮ್ಕಿಸಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವೆಲ್ಲ. ಪೂಜೆ ಸ್ಟಾರ್ಟ್ ಮಾಡಿದಾರೆ ನೋಡಿ. ಊದ್ಕಡ್ಡಿ ಬೆಳಗ್ತಾ ಇದ್ದಾರೆ ಆಲ್ರೆಡಿ ಇವರು ಸ್ಟಾರ್ಟ್ ಮಾಡಿಕೊಂಡು. ಒಳಗಡೆ ಎಲ್ಲ ಅವರು ಗಿಜಿ ಗಿಜಿ ಅಂತ ನೋಡಿ ಎಲ್ಲರೂ ರೆಡಿ ಆಗಿದ್ದಾರೆ. ಬಳೆ ಹಾಕಿಸ್ಕೊಳ್ಳೋರ್ಗೆಲ್ಲನೂ. ನನ್ನ ಕೋ ಸಿಸ್ಟರ್, ಹಲೋ ಹಲೋ ಕೋ ಸಿಸ್ಟರ್. ಸೊ ಆ ಕಡೆ ಬಾ ಅಂತ ಕರೀತಾ ಇದ್ದಾರೆ. ಹೋದೆ ನೋಡ್ತಾ ಇರ್ಬೋದು ಯಾರ್ಯಾರು ಬರ್ತಾರೆ. ಮನೆಗಿಲ್ಲ ಅಂತ ಫುಲ್ಲು ಮನೆ ಮುಂದೆನೇ ಕ್ಯಾಮ್ರಾ ಇಟ್ಕೊಳ್ತಾರೆ ನೋಡಿ. ನಮಸ್ಕಾರ ಮಾಡ್ತಾ ಇದ್ದಾರೆ ಬಡೆಯವ್ರಿಗೆ. ಸೊ ಸ್ಟಾರ್ಟ್ ಆಯಿತು ಬಳೆ ಶಾಸ್ತ್ರ. ನೋಡ್ತಾ ಇದ್ದೀರಾ ನೀವು. ನೀವೇನಾಗಬೇಕು ಹುಡುಗಂಗೆ? ಹೌದಾ? ಸೊ ಫ್ರೆಂಡ್ಸ್, ಆ ಕಡೆ ಎಲ್ಲ ಬಳೆ ಶಾಸ್ತ್ರ ನಡೀತಾ ಇದೆ. ಮತ್ತು ಅಡುಗೆ ಮನೆಗೆ ಬಂದರೆ ಅವರು ಬೆಲ್ಲದ ಪಾಕ ರೆಡಿ ಮಾಡಿದ್ರಲ್ಲ, ಅದನ್ನು ನೀರು ಹಾಕಿ ರೆಡಿ ಮಾಡಿದ್ರಲ್ಲ, ಅದು ಇವಾಗ ಆಗಿದೆ. ಚಿಗ್ಲಿ ಉಂಡೆಗೆ ರೆಡಿ ಮಾಡ್ತಾ ಇದ್ದಾರೆ. ಎಳ್ಳು, ಕಡಲೆ ಪುಡಿ ಅದನ್ನೆಲ್ಲ ಹಾಕಿ ಆ ಪಾಕನ ಮಿಕ್ಸ್ ಮಾಡಿ ಉಂಡೆ ಕಟ್ಟಲಿಕ್ಕೆ ಅಂತ ನೋಡಿ ರೆಡಿ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪನೇ ಹಾಕಿ ಎಷ್ಟೆಷ್ಟು ಬೇಕೋ ಈಗ ಚಪಾತಿ ಹಿಟ್ಟಿನ ಅದಕ್ಕೆ ಅದನ್ನು ಕಲಸಿ ರೆಡಿ ಮಾಡ್ತಾರೆ. ಬಿಸಿ ಇರೋದ್ರಿಂದ ಒಂದು ಸೌಟಿನಲ್ಲಿ ಕಲಿಸ್ತಾ ಇದ್ದಾರೆ ಅಷ್ಟೇ. ಅದನ್ನು ಏನೋ ಶಾಸ್ತ್ರಕ್ಕೆ ಇಡ್ತಾರಂತೆ, ನನಗೂ ಕೂಡ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ಶಾಸ್ತ್ರ ಮಾಡೋಕೆ ಮುಂಚೆ ನಾವು ಫಸ್ಟ್ ಮನ್ಸು ನೋಡ್ಕೊಂಡು ಚೆನ್ನಾಗಿದ್ಯಾ ಇಲ್ವಾ, ತಿರ್ಗಾ ಬೆಲ್ಲ ಹಾಕ್ಬೇಕಾ ಇಲ್ವಾ ಅಂತ ನೋಡಿ ಆಮಕ ಮನ್ಸರು ತಿಂದು ದೇವ್ರು ಆಮೇಲೆ ತಿಂತದೆ. ಹಾಗಾಗಿ ಟೇಸ್ಟ್ ನೋಡ್ತಾ ಇದ್ದೀನಿ. ದೇವ್ರಿಗೆ ಏನ್ ಇಡಲ್ಲ ಅಂತ ಹೇಳಿ ಅದಕ್ಕೆ ಇವರು ಫಸ್ಟ್ ಟೇಸ್ಟ್ ನೋಡ್ತಾ ಇದ್ದಾರೆ ಅಷ್ಟೇ. ಮಾಡ್ತೀವಿ. ತಟ್ಟೆ ಕೊಡುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಬಳೆಗೆ ನನ್ಗೆ ಈ ಕಲರು ನಿನ್ಗೆ ಆ ಕಲರು ಅಂತ ಫುಲ್ಲು ಇವರು ಗಿಜಿ ಗಿಜಿ ಮಾಡ್ತಾ ಇದ್ದಾರೆ. ಕಲರ್ಸ್ ಮಾತ್ರ ಒಂದಕ್ಕೊಂದು ತುಂಬಾ ಚೆನ್ನಾಗಿದೆ. ನೋಡಿ ನೀವೇನೆ ಯಾವ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳಿ. ಸೂಪರ್ ಆಗಿದೆ ಫ್ರೆಂಡ್ಸ್. ಬಳೆ ಮಾತ್ರ ಒಂದಕ್ಕೊಂದು. ಎಲ್ಲ ಹೆಣ್ಮಕ್ಳಿಗೂ ಈ ಬಳೆ ಶಾಸ್ತ್ರ ಅಂದ್ರೆ ತುಂಬಾ ಇಷ್ಟ. ಇವರೆಲ್ಲ ಗುಂಪಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಯಾರು ಅವ್ರು ಹಾಕೊಳ್ಳೋವರ್ಗು ಬಿಡ್ತಾ ಇಲ್ಲ, ಹಾಕ್ಸ್ಕೊಳ್ಳೋವರ್ಗು ಎಲ್ಲ ನನಗದು ಇದು ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ವಾವ್, ಸೂಪರ್. ಸೊ ಫ್ರೆಂಡ್ಸ್, ಬಳೆ ಶಾಸ್ತ್ರ ಎಲ್ಲ ಆಯಿತು. ಬಳೆ ಶಾಸ್ತ್ರ ಆಗಿದ ತಕ್ಷಣ ಮೆಹಂದಿ ಅವ್ರು ಬಂದಿದ್ದಾರೆ. ಮೆಹಂದಿ ಹಾಕ್ತಾ ಇದ್ದಾರೆ ನೋಡಿ. ಎಲ್ಲರೂ 1 by 1 ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ಮೆಹಂದಿ ಹಾಕಿಸ್ಕೊಳಕ್ಕೆ ಅಂದ್ಬಿಟ್ಟು. ಸೊ ಸೂಪರಾಗಿ ಆಗ್ತಾ ಇದ್ದಾರೆ. ನಿಮ್ದು ಎಲ್ಲಿರೋದು ನೀವು ಮೆಹಂದಿ? ಬಿ ಗ್ರೂಪ್ ಅಂತ ಫ್ರೆಂಡ್ಸ್ ಇವ್ರು ಇರೋದು. ಬಟ್ ನಮಗೆ ಗೊತ್ತಿಲ್ಲ ಇವ್ರು ಎಲ್ಲಿದ್ದಾರೆ, ಹೊಸಬ್ರು ಅನ್ಸುತ್ತೆ ಇವರು. ಬಟ್ ಚೆನ್ನಾಗಿ ಹಾಕ್ತಾ ಇದ್ದಾರೆ. ಎಲ್ಲರಿಗೂ ಹಾಕೊಂಡ್ಮೇಲೆ ಒಂದ್ಸರಿ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಹಲೋ ಫ್ರೆಂಡ್ಸ್, ಸೂಪರ್. ತೋರಿಸಿ ಡಿಸೈನ್ ಹೆಂಗಿದೆ. ಸೂಪರ್ ಆಗಿ ಹಾಕಿದ್ದಾರೆ. ಸೂಪರ್. ಸೊ ಯಾವಾಗ ಬಂದ್ರಿ ನೀವು? ಬೆಳಗ್ಗೆನೆ ಬಂದ್ವಪ್ಪ.
ಫುಲ್ಲು ಬಿಸಿ ಬೆಳಗ್ಗೆ. ಸೊ ಫ್ರೆಂಡ್ಸ್, ಒಬ್ಬೊಬ್ರು ಮೆಹಂದಿ ಹಾಕೊಂಡು ತುಂಬಾ ಖುಷಿಯಿಂದ ಇದ್ರು. ನಾನು ಅವಾಗ ಬಂದೆ, ನೀನ್ ಲೇಟ್ ಆಗಿ ಬಂದೆ ಅನ್ಕೊಂಡು. ಅದನ್ನೆಲ್ಲ ನೋಡೋದಕ್ಕೆ ತುಂಬಾ ಇಷ್ಟ. ಮದ್ವೆ ಮನೆಯಲ್ಲಿ ಒಬ್ಬೊಬ್ರು ಚೆನ್ನಾಗಿ ಮಾತಾಡ್ಕೊಂಡಿದ್ರೇನೆ ಅದೊಂದು ಕಳೆ ಬರುತ್ತೆ ಮದ್ವೆಗೆ. ಸೊ ಅವ್ರ ಮನೆ ಫ್ಯಾಮಿಲಿಯವರೆಲ್ಲ ತುಂಬಾ ಒಬ್ರಿಗೊಬ್ರು ರಿಲೇಷನ್ಸ್ಗಿಂತ ಫ್ರೆಂಡ್ಸ್ ತರ ಇದ್ರು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು. ಫೈನಲಿ ನಮ್ಮ ಅತ್ತೆ ಹಾಕಿಸ್ಕೊಳ್ತಾ ಇದಾರೆ ನೋಡಿ. ಫಸ್ಟ್ ಎಲ್ಲ ನಾವು ಕುತ್ಕೊಂಡು ಹಾಕಿಸ್ಕೊಂಡ್ಬಿಟ್ವಿ. ಆಮೇಲೆ ಅವರು ನಾನೇ ಹಾಕಿಸ್ಕೊಂತೀನಿ ಲಾಸ್ಟ್ ಅಲ್ಲಿ, ನೀವು ಹೋಗಿ ಮಕ್ಳನ್ನ ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಸೊ ನಮ್ಗೆ ಹೆಲ್ಪ್ ಆಯ್ತು. ಅವ್ರು ಕುತ್ಕೊಂಡು ಹಾಕಿಸ್ಕೊಂಡ್ರು. ಅವ್ರು ಲಾಸ್ಟ್ ಅಲ್ಲಿ ಹಾಕಿಸ್ಕೊಂಡ್ರು ಕೂಡ ಅವ್ರಿಗೇನ್ ಚೆನ್ನಾಗಿ ಹಾಕಿಲ್ಲ ಅಂತ ಇಲ್ಲ, ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಅವ್ರಿಗೂನು. ಸೊ ಇಷ್ಟ ಫ್ರೆಂಡ್ಸ್, ನನ್ನ ವ್ಲಾಗ್ ಇವತ್ತಿನ ಮುಗೀತು. ನೆಕ್ಸ್ಟ್ ಮುಹೂರ್ತ ಮತ್ತೆ ರಿಸೆಪ್ಷನ್ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೂಟ್ ಮಾಡ್ಕೊಂಡು ವ್ಲಾಗ್ ಹಾಕ್ತೀನಿ. So see you friends, see you on the next video. Take care, bye bye.